ಹರಿ ಓಂ ಬಂಧುಗಳೇ, ನಮಸ್ಕಾರ. ನಾನು ನಿಮ್ಮ ಮುಕುಂದನ್ ಗುರೂಜಿ. ಯೂಟ್ಯೂಬ್ ಚಾನಲ್ ಲೈಫ್ 360. ಈ ಯೂಟ್ಯೂಬ್ ಚಾನಲ್ಲಿನ ಮೂಲಕ ಸಮಾಜದಲ್ಲಿ ಒಂದು ಸಕಾರಾತ್ಮಕವಾದ ಪರಿವರ್ತನೆ ಬರಬೇಕು, ಜನರಿಗೆ ಸುಖ ಪ್ರಾಪ್ತಿ ಆಗಬೇಕು, ಇರಬಹುದಾದಂಥ ದುಃಖಗಳು ನಿವೃತ್ತಿ ಅಂದರೆ ಕಮ್ಮಿ ಆಗ್ತಾ ಹೋಗಬೇಕು ಅನ್ನೋ ಉದ್ದೇಶದಿಂದ ಹಲವಾರು ವಿಚಾರಗಳ ಬಗ್ಗೆ ನಾವು ತಿಳ್ಕೋತಾ ಬರ್ತಾ ಇದ್ದೀವಿ. ಮನುಷ್ಯನಿಗೆ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಆಗಬೇಕಾದ್ರೆ ಅದರಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಮುಖ್ಯವಾದ್ದು ಮನುಷ್ಯ ಅಂದ್ಕೊಂಡಿದ್ದು ಜೀವನದಲ್ಲಿ ನಡಿಬೇಕು. ಅದನ್ನೇ ಯಶಸ್ಸು ಅಂತೀವಿ, ಸಕ್ಸಸ್ ಅಂತೀವಿ. ನಾನೇನೋ ಆಗಬೇಕು ಅಂತ ಅಂದ್ಕೋತೀನಿ ನನ್ನ ಜೀವನದಲ್ಲಿ, ಅದಾದಾಗ ಮಾತ್ರ ನಮಗೆ ಸುಖ ಸಿಗತ್ತೆ. ಅದಾಗಲಿಲ್ಲ ಅಂದರೆ ನಾವು ದುಃಖಕ್ಕೆ ಸಿಲುಕ್ಕೋತೀವಿ. ಅಂದ್ಕೊಂಡಿದ್ದು ಆಗಬೇಕಾದ್ರೆ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಆಯಾಮಗಳಿರುತ್ತೆ. ನಾವೇನು ಅನ್ಕೋತೀವೋ ಅದನ್ನು ಕಾರ್ಯಪ್ರವೃತ್ತಿಗೆ ತರೋ ಅಂಥದ್ದು ಈ ಕಾಲದಲ್ಲಿ ಅಷ್ಟೊಂದು ಸುಲಭ ಇಲ್ಲ. ಅದಕ್ಕೆ ಬೇಕಾದಷ್ಟು ಅಡೆತಡೆಗಳು ಒದಗಿ ಬರುತ್ತೆ. ಅದನ್ನೆಲ್ಲ ಮೀರಿ ನಾವು ಸಾಧನೆಯನ್ನು ಮಾಡಬೇಕಾಗತ್ತೆ. ಎಷ್ಟೋ ಸಾರಿ ಯಾವುದೋ ಕೆಲಸವನ್ನು ನಾವು ಬಯಸಿರ್ತೀವಿ, ಆ ಕೆಲಸ ಸಿಕ್ಕಿದ್ರೆ ನಮಗೆ ಸಂತೋಷವಾಗತ್ತೆ, ಆದರೆ ಅದು ಸಿಗಲ್ಲ, ಆಗೇನಾಗತ್ತೆ, ದುಃಖ ಆಗತ್ತೆ. ಯಾವುದೋ ಹಣಕಾಸು ಹೊಂದಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀವಿ, ನಾವು ಅಂದ್ಕೊಂಡಷ್ಟು ಹಣಕಾಸನ್ನು ಹೊಂದಿಸೋಕ್ಕೆ ಸಾಧ್ಯವಾದರೆ ಮನೆ ಕಟ್ಟೋಕ್ಕೋ ಅಥವಾ ಕಾರ್ ತಗೊಳ್ಳೋಕ್ಕೋ, ಮಕ್ಕಳಿಗೆ ಮದುವೆ ಮಾಡೋಕ್ಕೋ, ವಿದ್ಯಾಭ್ಯಾಸಕ್ಕೋ ಯಾವುದೋ ಕಾರಣಕ್ಕೆ ಹಣ ಅತ್ಯಂತ ಮುಖ್ಯ, ಬೇಕೇ ಬೇಕಲ್ಲ ಜೀವನ ಸಾಗಿಸೋಕ್ಕೆ. ಸುಖವಾಗಿರ್ಬೇಕಾದ್ರೆ ಹಣವು ಒಂದು ಅತ್ಯಂತ ಪ್ರಮುಖವಾದ ಸಾಧನ. ನಮಗೆ ಬೇಕಾದಷ್ಟು ಹಣ ನಮಗೆ ಬರದೇ ಇದ್ದಾಗ ಮತ್ತೆ ನಮಗೆ ಸುಖ ಸಿಗಲ್ಲ, ನಾವು ದುಃಖಕ್ಕೆ ಒಳಗಾಗ್ತೀವಿ. ಈ ರೀತಿ ಎಷ್ಟೋ ಹಲವಾರು ಸಮಸ್ಯೆಗಳು ನಮಗೆ ಇರುತ್ತೆ. ಅಥವಾ ಯಾವುದೋ ಒಂದು ವಿಚಾರಕ್ಕೆ ಏನೋ ಸ್ವಲ್ಪ ಸಮಸ್ಯೆ ಆಗಿ ಯಾವುದೋ ಕೋರ್ಟ್ ಕೇಸಲ್ಲಿ ಸಿಗಾಕೊಂಬಿಟ್ಟಿರ್ತೀವಿ. ಆ ಕೋರ್ಟ್ ಕೇಸು ನಮಗೆ ಸಮಯವನ್ನು ಹಾಳು ಮಾಡುತ್ತೆ, ನಮ್ಮ ದುಡ್ಡನ್ನು ಹಾಳು ಮಾಡುತ್ತೆ, ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಈ ರೀತಿ ಇದ್ದಾಗ ನಾವು ಯಾವ ರೀತಿ ಸುಖವಾಗಿ ಇರೋಕ್ಕೆ ಸಾಧ್ಯವಾಗತ್ತೆ? ಅಥವಾ ಯಾವುದೋ ಕುಟುಂಬದಲ್ಲಿ ಬದುಕ್ತಾ ಇರ್ತೀವಿ, ಆದರೆ ಅಲ್ಲಿ ನಮಗೆ ಒಂದಷ್ಟು ಸಂಬಂಧಗಳಲ್ಲಿ ಏನಾದ್ರು ಏರುಪೇರಾಗಿರುತ್ತೆ, ಒಂದಷ್ಟು ತೊಡಕುಗಳಾಗಿರುತ್ತೆ. ಅಥವಾ ಯಾರೋ ಹೆಣ್ಮಗಳು ಅಥವಾ ಗಂಡು ಮಕ್ಕಳೇ ಇರ್ಬೋದು, ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ವಿದ್ಯಾರ್ಹತೆ ಇರುತ್ತೆ, ಆದರೂ ಅದಕ್ಕೆ ತಕ್ಕನಾದ ಕೆಲಸ ಸಿಗ್ತಾ ಇರಲ್ಲ. ಅಥವಾ ಮನೇಲಿ ನಿಮ್ಮ ಮಗಳಿಗೋ ಮಗಂಗೋ ಮದುವೆಗೆ ಸರಿಯಾದಂಥ ಜೀವನ ಸಂಗಾತಿಯನ್ನು ನೋಡ್ತಾ ಇರ್ತೀರ ನಿಮ್ಮ ಮಕ್ಕಳಿಗೆ, ಆದರೆ ಅವ್ರಿಗೂ ಸರಿಯಾಗಿ ಅದು ಸಿಗ್ತಾ ಇರಲ್ಲ. ಈ ರೀತಿ ಹೇಳ್ತಾ ಹೋದರೆ ಅತ್ಯಂತ ದೊಡ್ಡದಾದ ಪಟ್ಟಿಯನ್ನು ಮಾಡ್ಬೋದು ನಾವು. ಈ ರೀತಿದೆಲ್ಲ ಹಲವಾರು ಸಮಸ್ಯೆಗಳನ್ನ ನಾವಿಟ್ಕೊಂಡು ಕೇವಲ ಪ್ರತಿನಿತ್ಯ ನಾವು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡು ಮಾತ್ರಕ್ಕೆ ನಮಗೆ ಸುಖ ಪ್ರಾಪ್ತಿ ಆಗೋದು ಅಷ್ಟು ಸುಲಭ ಸಾಧ್ಯವಿಲ್ಲ. ಒಂದಷ್ಟು ಶಾಂತಿ ಸಮಾಧಾನ ಮಾತ್ರ ಸಿಗತ್ತೆ. ಆದರೆ 100ಕ್ಕೆ 100 ಶತಸಿದ್ಧವಾದ ಯಾವುದಾದ್ರೂ ಒಂದು ವಿದ್ಯೆ ಬೇಕು ನಮಗೆ, ಯಾವುದಾದ್ರೂ ಒಂದು ಆಯುಧ ಬೇಕು. ಯಾವುದೇ ರೀತಿ ಸಮಸ್ಯೆಗಳಿರ್ಬೋದು, ಎಂಥ ಜಟಿಲವಾದ ಸಮಸ್ಯೆಗಳಿರ್ಬೋದು, ಅಥವಾ ಮತ್ತೊಂದಷ್ಟು ಜನಕ್ಕೆ ಆರೋಗ್ಯದ ಸಮಸ್ಯೆ ಇರುತ್ತೆ. ಸೊ ಆರೋಗ್ಯವೇ ಇಲ್ಲ ಶರೀರದಲ್ಲಿ ಅಂದರೆ ನಮ್ಮ ಹತ್ರ ಏನಿದ್ರೆ ಏನು ಪ್ರಯೋಜನ? ನಾವು ಸುಖವಾಗಿ ಇರೋಕ್ಕಾಗಲ್ಲ. ಇಂಥ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ಕೋಬೇಕಾದ್ರೆ ಒಂದು ಸಿದ್ಧ ಹಸ್ತವಾದ 100ಕ್ಕೆ 100 ಪರಿಹಾರ ಕೊಡೋವಂಥ ಯಾವುದಾದ್ರು ವಿದ್ಯೆಯನ್ನು ನಾವು ತಿಳ್ಕೋಬೇಕು, ಕಲ್ತ್ಕೋಬೇಕು, ಅದರಿಂದ ಪರಿಹಾರ ಮಾಡ್ಕೋಬೇಕು. ಭಾಳಷ್ಟು ಸರಿ ನಮಗೇನಾದ್ರು ಸಮಸ್ಯೆ ಬಂದಾಗ ದೇವ್ರ ಹತ್ರ ಹೋಗಿ ಬೇಡ್ಕೋತೀವಿ, ಪ್ರಾರ್ಥನೆ ಮಾಡ್ತೀವಿ, ಅಥವಾ ಹರಕೆ ಹೊತ್ಕೋತೀವಿ, ಅಥವಾ ಇನ್ಯಾರೋ ಶಾಸ್ತ್ರ ಹೇಳೋರ ಹತ್ರ ಹೋಗಿ ಜಾತಕ ತೋರಿಸ್ತೀವಿ, ನಮ್ಮ ಶಾಸ್ತ್ರದ ಬಗ್ಗೆ ಕೇಳ್ಕೋತೀವಿ. ಇದೆಲ್ಲ ಏನೇನೋ 108 ಪರಿಹಾರ ಮಾರ್ಗವನ್ನು ನಾವು ಅರಿಸ್ತೀವಿ. ಅದು ಯಾವುದೋ ತಪ್ಪಲ್ಲ, ಆದರೆ ಅದರಿಂದೆಲ್ಲ ನಮಗೆ ಪರಿಹಾರ ಸಂಪೂರ್ಣವಾಗಿ 100ಕ್ಕೆ 100 ಸಿಕ್ಕಿದೆಯಾ ಅಂದರೆ ಕೆಲವು ಸರಿ ಸಿಕ್ಕಬಹುದು, ಕೆಲವು ಸರಿ ಸಿಕ್ಕದೇ ಇರಬಹುದು. ಆದರೆ 100ಕ್ಕೆ 100 ನಮಗೆ ಬೇಕಾದ್ದು ನಮ್ಮ ಜೀವನದಲ್ಲಿ ನಡಿಬೇಕು, ನಾವು ಅಂದ್ಕೊಂಡಿದ್ದು ನಮ್ಮ ಜೀವನದಲ್ಲಿ ನೆರವೇರಬೇಕು. ಇನ್ನೂ ಕೆಲವಾರು ಜನ ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ,
ಆದರೆ ಪ್ರಯತ್ನಕ್ಕೆ ತಕ್ಕಂಥ ಫಲಿತಾಂಶ ಸಿಗಲ್ಲ. ಆ ಪ್ರಯತ್ನ ಹೆಚ್ಚಿರುತ್ತೆ, ಫಲಿತಾಂಶ ಕಮ್ಮಿ ಇರುತ್ತೆ. ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವ ಒಂದು ಅತ್ಯಂತ ವಿಶೇಷವಾದ ವಿದ್ಯೆ, ಅದರ ಉಪಾಯವನ್ನು ತಿಳಿಸೋಕ್ಕಾಗೆ ಇವತ್ತಿನ ಒಂದು ಈ ವಿಡಿಯೋವನ್ನು ಅಥವಾ ಈ ಧ್ವನಿ ಸುರುಳಿಯನ್ನು ನಾನು ಅದಕ್ಕೆ ಸೀಮಿತವಾಗಿ ಇಟ್ಟಿದ್ದೀನಿ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಜನರಿಗೂ ಅನುಕೂಲವಾಗಬೇಕು. ನಾವು ಬಹಳಷ್ಟು ಸುಖ ಶಾಂತಿಯನ್ನು ನನ್ನ ಜೀವನದಲ್ಲಿ ನಾನು ಪಡ್ಕೊಂಡಿದ್ದೀನಿ. ನನಗೂ ಹಲವಾರು ಸಮಸ್ಯೆಗಳಿತ್ತು, ಆದರೆ ಈ ವಿದ್ಯೆ ನನಗೆ ಗೊತ್ತಿರೋದ್ರಿಂದ ಈ ವಿದ್ಯೆಯನ್ನು ಬಳಸಿ ನನಗೆ ಬೇಕಾದ್ದನ್ನು ನಾನು ಸುಲಭವಾಗಿ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ. ಬಹಳಷ್ಟು ಜನ ಯಾರು ನಮ್ಮ ಬಳಿ ಬಂದು ಈ ವಿದ್ಯೆಯನ್ನು ಕಲ್ತಿದ್ದಾರೋ ಅವ್ರಿಗೂ ಸಾಕಷ್ಟು ಅವರ ಜಟಿಲವಾದ ಸಮಸ್ಯೆಗಳು ಬಗೆಹರಿಯುವುದೇ ಇಲ್ಲ ಅಂತ ಅನ್ನೋ ಸಮಸ್ಯೆಗಳನ್ನು ಪರಿಹಾರವಾಗಿ ಸಾಕಷ್ಟು ಸುಖವಾಗಿ ಬದುಕಕ್ಕೆ ಸಾಧ್ಯವಾಗಿದೆ. ಸರಿಯಾದ ಕೆಲಸ ಸಿಗದೇ ಇರಬಹುದು, ಅಥವಾ ಮದುವೆ ಆದರೂ ಮಕ್ಕಳಾಗದೆ ಇರೋವಂಥ ಪರಿಸ್ಥಿತಿ ಇರ್ಬೋದು, ಮಾನಸಿಕವಾದ ಖಿನ್ನತೆ ಇರ್ಬೋದು, ಹಣಕಾಸಿನ ಸಮಸ್ಯೆಗಳಿರ್ಬೋದು, ಎಂಥ ಜಟಿಲ ಸಮಸ್ಯೆ ಆದರೂ ಬಗೆಹರಿಸ್ಕೋಬೋದು. ಅದಕ್ಕೆ ನಮ್ಮ ವೇದಗಳು ಪ್ರತಿಯೊಬ್ಬ ಮನುಷ್ಯನು ಸಮಾನ, ಯಾರು ಮೇಲಲ್ಲ ಯಾರು ಕೀಳಲ್ಲ ಹುಟ್ಟಿನಿಂದ ಅಂತ ಹೇಳುತ್ತೆ. ನಾವೆಲ್ಲ ಸಮಾನವಾಗಿ ಹುಟ್ಟಿದ್ರೂ ನಮ್ಮ ಜೀವನದಲ್ಲಿ ಬೇಕಾದಷ್ಟು ತಾರತಮ್ಯಗಳಿದೆ. ಕೆಲವರು ಸುಖವಾಗಿದ್ದಾರೆ, ಕೆಲವು ಸುಖವಾಗಿ ಇಲ್ಲ. ಜೊತೆಗೆ ಅಮೃತಸ್ಯ ಪುತ್ರಾಹ ಅಂತ ನಮ್ಮ ವೇದಗಳು ಹೇಳುತ್ತೆ. ಅಂದರೆ ಅತ್ಯಂತ ಶ್ರೇಷ್ಠವಾದ ಶಕ್ತಿ ಮನುಷ್ಯನೊಳಗಡೆ ಇದೆ. ಮನುಷ್ಯ ತನಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಮ್ಮ ವೇದಗಳು ಹೇಳುತ್ತೆ. ನೋಡಿ, ಮನುಷ್ಯ ಅಂದರೆ ಶರೀರ, ಮನಸ್ಸು, ಬುದ್ಧಿ ಮತ್ತು ಆತ್ಮ, ಇದರ 4ರ ಸಮ್ಮಿಲನವೇ ಮನುಷ್ಯ. ನಮಗೆ ಜೀವನದಲ್ಲಿ ನಮಗೆ ಬೇಕಾದ್ದು ನಾವು ಪಡ್ಕೋಬೇಕಾದ್ರೆ ಅದಕ್ಕೆ ಎಲ್ಲದಕ್ಕಿಂತ ಮೂಲಭೂತವಾದ ಯಾವುದಪ್ಪ ಅಂದರೆ ನಮ್ಮಲ್ಲಿರೋ ಅತ್ಯಂತ ಶಕ್ತಿಯುತವಾದ ಮನಸ್ಸು. ಆ ಮನಃಶಕ್ತಿಯನ್ನು ನಾವು ಚೆನ್ನಾಗಿ ಬಳಸ್ಕೋಬೇಕು. ಅದಕ್ಕೆ ಯದ್ಭಾವಂ ತದ್ಭವತಿ ಅಂತೀವಿ. ನೀವು ಯಾರನ್ನೇ ಗಮನಿಸಿ, ಇವತ್ತು ಅವ್ರ ಜೀವನದಲ್ಲಿ ಏನಾಗಿರ್ತಾರೋ ಅವ್ರು ಆ ರೀತಿ ಆಗಿರೋದಕ್ಕೆ ಅವರ ಮನಸ್ಸೇ ಕಾರಣವಾಗಿರುತ್ತೆ. ಅವರ ಯಶಸ್ಸಿಗೂ ಅವರ ಮನಸ್ಸೇ ಕಾರಣ, ಅವರ ವೈಫಲ್ಯತೆಗೂ ಅವರ ಮನಸ್ಸೇ ಕಾರಣ, ಅವರು ಸುಖವಾಗಿರೋದಕ್ಕೂ ಅವರ ಮನಸ್ಸೇ ಕಾರಣ, ಅವರು ದುಃಖವಾಗಿರೋದಕ್ಕೂ ಅವರ ಮನಸ್ಸೇ ಕಾರಣ. ಮನಸ್ಸು ಅನ್ನುವುದು ಅತ್ಯಂತ ಶ್ರೇಷ್ಠವಾದ ಅತ್ಯದ್ಭುತವಾದ ಒಂದು ಆಯುಧ. ಆದರೆ ನಮಗೆ ಅಂಥ ಶ್ರೇಷ್ಠವಾದ ಮನಸ್ಸನ್ನು, ಆಯುಧವನ್ನು ಯಾವ ರೀತಿ ಬಳಸ್ಕೋಬೇಕು ಅಂತ ಗೊತ್ತಿಲ್ಲದೆ ಜೀವನದಲ್ಲಿ ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆಗೆ ಫಲ ಕೊಡಬೇಕು. 2 ಕಡೆ ಗಮನ ಕೊಡಬೇಕು ನೀವು. ಒಂದು ಬ್ರಹ್ಮಾಂಡ, 2ನೇದು ಪಿಂಡಾಂಡ ಅಂತೀವಿ. ಬ್ರಹ್ಮಾಂಡ ಅಂದರೆ ಈ ಒಂದು ವಿಶ್ವ, ನಮಗೇನೇ ಬರಬೇಕಾದ್ರೂ ಈ ವಿಶ್ವದಿಂದ ನಮಗೆ ಬರಬೇಕು. 2ನೇದು ಪಿಂಡಾಂಡ ಅಂದರೆ ನಾನು, ಅಂದರೆ ನಾವು ಮನುಷ್ಯರು. ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡದ ನಡುವೆ ಒಂದು ಸಾಮ್ಯತೆ ಇರಬೇಕು. ನಾನೇನೋ ಬಯಸಿದ್ರೆ ಈ ಒಂದು ಪ್ರಕೃತಿ ಅಥವಾ ಈ ಒಂದು ವಿಶ್ವ ಅಥವಾ ಈ ಒಂದು ಆಕಾಶ ನನಗೆ ಅದು ಕೊಡಬೇಕು. ಯಾವಾಗ ಕೊಡುತ್ತೆ ಅದು ಅಂದರೆ ನಾವೇನು ಬಯಸ್ತಾ ಇದ್ದೀವಿ, ನಾವೇನು ಆಸೆ ಪಟ್ಟಿದ್ದೀವಿ, ಅದು ನಾವು ಬಹಳ ಕರಾರುವಕ್ಕಾಗಿ ಈ ವಿಶ್ವಕ್ಕೆ ನಾವು ತಿಳಿಸಿದಾಗ, ಯಾವುದ್ರ ಮೂಲಕ ತಿಳಿಸ್ಬೇಕು, ಅದನ್ನು ನಮ್ಮ ಮನಸ್ಸಿನ ಮೂಲಕ ತಿಳಿಸ್ಬೇಕು. ಅಂಥ ವಿದ್ಯೆ ಇದು, ಸಂಕಲ್ಪ ಶಕ್ತಿ ಅಂತ ಕರಿತೀವಿ. ಹಾಗಾಗಿ ಇಂಥ ವಿದ್ಯೆಯನ್ನು ಆದಷ್ಟು ಜನರಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಇದೇ ತಿಂಗಳು ಅಂದರೆ ಜುಲೈ 13ನೇ ತಾರೀಕು ಬೆಂಗಳೂರಲ್ಲಿ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಕಾರ್ಯಾಗಾರದಲ್ಲಿ ನೀವು ಭಾಗವಹಿಸುವ ಮೂಲಕ ನಿಮಗೆ ಜೀವನದಲ್ಲಿ ಇರಬಹುದಾದಂಥ ಹಲವಾರು ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ಖಂಡಿತ ಸುಖವಾಗಿ ಬದುಕಕ್ಕೆ ಸಾಧ್ಯವಾಗತ್ತೆ. ಮನುಷ್ಯನ ಮನಸ್ಸಿನಲ್ಲಿ ಅಗಾಧವಾದ ಶಕ್ತಿ ಇದೆ. ನಾವೇನು ಅನ್ಕೋತೀವಿ ಆ ರೀತಿ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಇದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತಲೂ ಕರಿತೀವಿ. ಅಂದರೆ ನನಗೆ ಬೇಕಾದ್ದನ್ನು ನನ್ನ ಕಡೆ ಆಕರ್ಷಣೆ ಮಾಡ್ಕೊಳ್ಳೋ ಅಂಥ ಆಯಸ್ಕಾಂತೀಯ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಆದರೆ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಕೆಲವಾರು ವಿಶೇಷವಾದ ಸರಳವಾದ ಧ್ಯಾನ ಇದೆ. ಆ ಧ್ಯಾನದ ಮೂಲಕ ನಾವು ನಮಗೆ ಬೇಕಾದ್ದನ್ನು ನಮ್ಮ ಕಡೆ ಆಕರ್ಷಣೆ ಮಾಡ್ಕೋಬೋದು. ಕೆಲವು ಮುದ್ರೆಗಳಿದೆ, ಸರ್ವಾಕರ್ಷಣ ಮುದ್ರೆ ಅಂತೀವಿ. ಆ ಮುದ್ರೆಗಳು ಮಾಡುವ ಮೂಲಕ ನಮ್ಮ ಕಡೆ ನಮಗೆ ಬೇಕಾದ್ದನ್ನು ಆಕರ್ಷಣೆ ಮಾಡ್ಕೋಬೋದು. ಅಥವಾ ಕೆಲವಾರು ಚಿಹ್ನೆಗಳಿದೆ, ಸೈನ್ಸ್ ಅಂತ ಕರಿತೀವಿ, ಸಿಂಬಲ್ಸ್ ಅಂತ ಕರಿತೀವಿ. ಅದನ್ನು ಕಲಿತು ನಾವು ಅಭ್ಯಾಸ ಮಾಡಿದಾಗ ನಮಗೆ ಬೇಕಾದ್ದನ್ನು ನಮ್ಮ ಕಡೆ ಆಕರ್ಷಣೆ ಮಾಡ್ಕೋಬಹುದು. ಈ ರೀತಿ
ಎಲ್ಲ ಕಲಿಯುವ ಮೂಲಕ ನಿಮಗೆ ಬೇಕಾದನ್ನೆಲ್ಲ ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಂಡು 100ಕ್ಕೆ 100 ಸುಖವಾಗಿ ಬದುಕಕ್ಕೆ ಸಾಧ್ಯ. ಹಾಗಾಗಿ ಈ ಕಾರ್ಯಾಗಾರ ಜುಲೈ 13ನೇ ತಾರೀಕಿರುತ್ತೆ. ಬೆಳಗ್ಗೆ 9:30 ಸಂಜೆ 5 ಗಂಟೆ ತನಕ. ಇದರದ್ದೇ ಆದ ಒಂದು ನಿಗದಿತವಾದ ಶುಲ್ಕ ಇರುತ್ತೆ ಈ ಕಾರ್ಯಾಗಾರದಲ್ಲಿ. ಅದನ್ನೆಲ್ಲ ನಿಮಗೆ ಪೋಸ್ಟರ್ ಮೂಲಕ ಇದೇ ವಿಡಿಯೋದಲ್ಲಿ ಸ್ಥಳ ಯಾವುದು ಮಿಕ್ಕಂಥ ಮಾಹಿತಿ ಅದರಲ್ಲಿ ಸಿಗತ್ತೆ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಸಂದೇಹವಿದ್ದರೆ, ನಾನೇನಿಲ್ಲಿ ಹೇಳ್ತಾ ಇದ್ದೀನಿ ಖಂಡಿತ ಇದು ಸಾಧ್ಯವಾ ಅನ್ನುವ ಒಂದು ಅನುಮಾನವಿದ್ದರೆ, ನೀವು ಯಾವ ರೀತಿ ಇದರಲ್ಲಿ ಭಾಗವಹಿಸ್ಬೋದು ಅನ್ನೋದು ತಿಳ್ಕೋಬೇಕು ಅನ್ನೋ ಮನಸ್ಥಿತಿ ಇದ್ದರೆ ದಯಮಾಡಿ ಆದಷ್ಟು ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9980569117. ಆದಷ್ಟು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ, ಭಾಳಷ್ಟು ಜನ ದುಃಖದಲ್ಲಿರ್ತಾರೆ, ನೋವಲ್ಲಿರ್ತಾರೆ, ಸಾಕಷ್ಟು ಸಮಸ್ಯೆಯಲ್ಲಿರ್ತಾರೆ, ಸಂಕಟದಲ್ಲಿರ್ತಾರೆ. ಈ ಒಂದು ಶ್ರೇಷ್ಠವಾದ ಆಧ್ಯಾತ್ಮವಾದ ದಿವ್ಯವಾದ ವಿದ್ಯೆ ಅವ್ರ ಕೈಲಿ ಸಿಕ್ಕಿದ್ರೆ ಅವರು ಸುಖವಾಗಿ ಸಂತೋಷವಾಗಿ ಬದುಕಕ್ಕೆ ಸಾಧ್ಯವಾಗತ್ತೆ. ಆದಷ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಮುಕುಂದನ್ ಗುರೂಜಿ ನಿಮಗೆ ಸರಿಯಾದ ಮಾರ್ಗದರ್ಶನ ತೋರ್ಸೋಕ್ಕಾಗಿ ಈ ಒಂದು ಕಾರ್ಯಾಗಾರವನ್ನು ಆಯೋಜನೆ ಮಾಡಿರೋವಂಥದ್ದು. ಅವಕಾಶದ ಸದ್ಬಳಕೆಯ ಅದೃಷ್ಟ ಅಂತಾರೆ. ಈ ಅದೃಷ್ಟವನ್ನು ಕೈ ತಪ್ಪಿಸ್ಕೋಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ನಮಸ್ತೆ. ಇಟ್ಬಿಡ್ತೀನಿ. ಎಷ್ಟು ಖುಷಿ ಅಂದರೆ ಅದು ತುಂಬ ಮನಸ್ಸಲ್ಲಿ ತುಂಬ ಆನಂದ ಆಗಿಬಿಟ್ಟು ಕಣ್ಣೀರು ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿ ಅಳ್ತೀನಿ, ತುಂಬ ಖುಷಿಯಾಗಿ ನಗ್ತೀನಿ, ಅಥವಾ ಎಲ್ಲ ಪ್ರೇ ಮಾಡ್ತೀನಿ, ಎಲ್ಲರಿಗೂ ಬ್ಲೆಸ್ ಮಾಡ್ತೀನಿ, ನನಗೆ ನಾನು ಬ್ಲೆಸ್ ಮಾಡ್ಕೊತೀನಿ. ಐ ಆಮ್ ಓಕೆ ಆ್ಯಂಡ್ ಯು ಆರ್ ಓಕೆ, ಐ ಆಮ್ ಫೈನ್, ಯು ಆರ್ ಫೈನ್ ಅನ್ನೋ ಒಂದು ಸಿದ್ಧಾಂತ. ಆ ಥರ ನನಗೆ ತುಂಬ ಖುಷಿಯಾಗಿ ಬಂದಿದೆ ನನಗೆ ಅಷ್ಟೇ. ಆ್ಯಂಡ್ ಈ ಥರ ಇದ್ದರೆ ನನಗೆ ಇನ್ನು 10 years ಏನೋ 20 years ಏನೋ ಇನ್ನು 100 years ಬೇಕಿದ್ರು ನಾನು ಜೀವನ ಮಾಡ್ತೀನಿ. ನನಗೆ ತುಂಬ ಆನಂದ ಸಿಕ್ಕಿದೆ, ಸಂತೋಷವಾಗಿದೆ ಅಂತಂದ್ಬಿಟ್ಟು ಒಂಥರ ಆನಂದ. ಸೊ ನಾನು ಆ ಥರ ಟ್ರಾನ್ಸ್ಫಾರ್ಮ್, ನನಗೆ ಆ ಥರ ಸಣ್ಣ ಚೇಂಜ್ ಬಂದಿರೋದ್ರಿಂದ ನಮ್ಮ ಹಸ್ಬೆಂಡ್ ಈಸ್ ಸೋ ಫೈನ್ ವಿತ್ ಮೀ. ನನ್ನ ಮಕ್ಕಳಿಗೆ ತುಂಬ ಖುಷಿ, ನನ್ನ ಪೇಷಂಟ್ಸು ಎಲ್ಲರೂ ತುಂಬ ಅಸಲು. ನಾನು ಈ ಥರ ಏನಾದ್ರು ನಾನು ಹೇಳ್ತಾ ಇರ್ತೀನಿ ಅವ್ರಿಗೆ, ನೀವು ಈ ಥರ ಮಾಡಿ, ನೀವು ಈ ಥರ ಮಾಡಬೇಕು ಎಲ್ಲ ನಾನು ಹೇಳ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪ. ಸೊ ಈ ಥರ ಮೈಂಡ್ ಪವರ್, ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ ಮಾಡಬೇಕು. ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆ ಸಂಸ್ಕಾರ ಬರುತ್ತೆ. ಅದೆಲ್ಲ ಸಣ್ಣ ಪುಟ್ಟ ಹೇಳಿದ್ರೆ ಅವ್ರು ನಮಸ್ಕಾರ ಹೇಳಿ ನನಗೆ ಹೋಗ್ತಾರೆ. ನನಗೇನು ಅವರು ದೇ ವುಡ್ ಹ್ಯಾವ್ ಪೇಡ್ ಮೀ ಫೀಸ್, ಸರಿ ಮೇಡಮ್ ಅಂತ ಹೇಳಿ ಹೋದರೆ ಸಾಕು, ಬಟ್ ದೇ ವಿಲ್ ಗೋ ಟು ಮೀ. ಅಷ್ಟು ನನಗೆ ಎಷ್ಟು ತೃಪ್ತಿ ಆಗುತ್ತೋ, ಎಷ್ಟು ಖುಷಿ ಆಗುತ್ತೋ ನನಗೆ. ದಟ್ ಈಸ್ ದ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಐ ಆಮ್ ಗೆಟಿಂಗ್ ಇನ್ ಮೈ ಲೈಫ್ ಅಂತಂದ್ಬಿಟ್ಟು. ದಿಸ್ ಇಸ್ ಜಸ್ಟ್ ದ ಸ್ಟಾರ್ಟಿಂಗ್. ಒಂದು 5 months ಬಂದಿರೋ ಅಷ್ಟೇ ಚೇಂಜ್ ಅನ್ನೋದು. ನಾನು ಈ ಥರ ಮಾತಾಡೋಕ್ಕೂ ತುಂಬ ಹೆದರ್ಕೊಳ್ತಾ ಇದ್ದೆ, ಹೆಸಿಟೇಷನ್ ಅನ್ನೋದಿತ್ತು. ಅದು ಏನಿಲ್ಲ ಇವಾಗ. ಐ ಆಮ್ ಟೋಟಲಿ ಒಂಥರ ಲಿಬರೇಟೆಡ್, ಫ್ರೀ ಬರ್ಡ್ ಥರ ಫ್ರೀಯಾಗಿ. ಅವರು ಏನು ಹೇಳಿದ್ರು, ಸ್ಟ್ರಾಂಗ್ ಆಗಲಿಲ್ಲ, ಸೇಮ್ ಟೈಮ್ ವೀಕ್ ಆಗೋದಿಲ್ಲ. ಐ ಆಮ್ ವೆರಿ ನ್ಯಾಚುರಲ್. ಆ ಸಹಜ ಸ್ಥಿತಿ ಅನ್ನೋದು ನಾನು ಅನುಭವಿಸ್ತಾ ಇದ್ದೆ. ದಟ್ ಈಸ್ ಮೈ